ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ 4th ಡಿಸೆಂಬರ್ 3rd ಶಿಫ್ಟಿನ RRB ಡಿ ಗ್ರೂಪ್ ಪ್ರಶ್ನೆ ಪತ್ರಿಕೆಯ GK ಹಾಗೆ ಸೈನ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೆ ಯಾರು ಹಳೆಯ ಅನಾಲಿಸಿಸ್ ಕ್ಲಾಸ್ಗಳನ್ನು ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಮತ್ತು ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ನೋಡ್ತಾ ಇಲ್ಲ ಅಲ್ವಾ, ಪ್ಲೀಸ್ ಪ್ಲೇ ಲಿಸ್ಟ್ ಎಲ್ಲ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಿಮಗೆ ಖಂಡಿತವಾಗ್ಲೂ ಸಹ ಅದು ಉಪಯೋಗ ಆಗುತ್ತೆ. ಯಾಕೆಂದರೆ ಇವಾಗ ಆಲ್ರೆಡಿ ಮಾಡಿರ್ತಕ್ಕಂಥ ಅನಾಲಿಸಿಸ್ ಕ್ಲಾಸ್ಗಳಿಂದ ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದ್ದಾವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಎಡಿಷನಲ್ ಇನ್ಫಾರ್ಮೇಷನಿಂದ ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದ್ದಾವೆ. ಮತ್ತು ಈ ಕರೆಂಟ್ ಅಫೇರ್ಸ್ ಮಾಡಿರ್ತಕ್ಕಂಥ ಲಾಸ್ಟ್ 6 ಮಂತ್ ಕರೆಂಟ್ ಅಫೇರ್ಸ್ ಆಗಿರಲಿ, ಆ್ಯಂಡ್ ದೆನ್ ಸೆಪ್ಟೆಂಬರ್ ಮಂತ್ ಕರೆಂಟ್ ಅಫೇರ್ಸ್ ಆಗಿರಲಿ, ಆ್ಯಂಡ್ ದೆನ್ ವೀಕ್ಲಿ ಕರೆಂಟ್ ಅಫೇರ್ಸ್ ಆಗಿರಲಿ, ಆ್ಯಂಡ್ ದೆನ್ ಡೈಲಿ ಮಾಡ್ತಕ್ಕಂತಹ ಕರೆಂಟ್ ಅಫೇರ್ಸ್ಗಳಿಂದ ಸಹ ಈಗ ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದ್ದಾವೆ, ಸರಿನಾ? ಸೊ ಅದಕ್ಕೆ ನೋಡ್ಕೊಳ್ಳಿ, ನಿಮಗೆ ಖಂಡಿತವಾಗಿಯೂ ಅದು ಉಪಯೋಗ ಆಗೇ ಆಗುತ್ತೆ, ಸರಿನಾ? ಸೊ ಹಾಗಾದರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲ ಪ್ರಶ್ನೆ ಏನಿದೆ ಅಂತಂದರೆ, ಜುಲೈ 2025ರಲ್ಲಿ ಕವೀಂದ್ರ ಗುಪ್ತಾ ಅವರನ್ನು ಯಾವ ಕೇಂದ್ರಾಡಳಿತ ಪ್ರದೇಶದ ಲೆಫ್ಟಿನೆಂಟ್ ಗವರ್ನರ್ ಆಗಿ ನೇಮಿಸಲಾಯಿತು ಅಂತ ಕೇಳಿದ್ದಾನೆ, ಸರಿನಾ? ಸೊ ಇದನ್ನು ಸಹ ನಾನು ನಿಮಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಹೇಳಿದ್ದೀನಿ. ಹಾಗೆ ಈ ಗವರ್ನರ್ಸ್ ಮತ್ತೆ CM ಅಂತ ಒಂದು ಕ್ಲಾಸೇ ಮಾಡಿದ್ದೆ, ಸರಿನಾ? ಯಾರು ಗವರ್ನರ್ಸ್ ಮತ್ತೆ CM ಅಂತ 28 ರಾಜ್ಯದ ಗವರ್ನರ್ಗಳು ಹಾಗೆ 28 ರಾಜ್ಯದ CMಗಳು ಅಂತ ಕ್ಲಾಸ್ ಮಾಡಿದ್ದೆ. ಆ ಕ್ಲಾಸಲ್ಲೂ ಸಹ ನಿಮಗೆ ಹೇಳಿದ್ದೀನಿ ಯಾರು ಕವೀಂದ್ರ ಗುಪ್ತಾ ಯಾವ ರಾಜ್ಯದ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದಾರೆ ಅಂತ. ಜಮ್ಮು ಕಾಶ್ಮೀರದ, ಆ್ಯಂಡ್ ದೆನ್ ಲಡಾಖ್, ಆ್ಯಂಡ್ ದೆನ್ ಚಂಡೀಗಢ ಅಂತ ಕೊಟ್ಟಿದ್ದಾನೆ, ಆ್ಯಂಡ್ ದೆನ್ ಅಂಡಮಾನ್ ನಿಕೋಬಾರ್ ಅಂತ ಕೊಟ್ಟಿದ್ದಾನೆ. ಸೊ ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಬಿ, ಲಡಾಖ್ ಅಂತ ಹೇಳ್ತೀವಿ, ಸರಿನಾ? ಈ ಕವಿ ಏನಿದಾರಲ್ವಾ, ಈ ಕವಿ ಅವರು ಲಡಾಖಿಗೆ ಹೋಗಿ ಅಲ್ಲಿ ಕವಿತೆಯನ್ನ ಬರೀತಾ ಕೂಡ್ತಾ ಇದ್ರು ಅಂತ ಹೇಳಿದ್ದೆ ನಿಮಗೆ. ಆ್ಯಂಡ್ ದೆನ್ ನೂತನವಾಗಿ ನೇಮಕ ಆಗಿರ್ತಕ್ಕಂತಹ ಗವರ್ನರ್ ಬಗ್ಗೆನೇ ಕೇಳ್ತಾ ಇರೋದ್ರಿಂದ ಓಕೆ, ಇವರು ಸಹ ನೂತನವಾಗಿ ನೇಮಕ ಆಗಿದ್ದಾರೆ ಯಾವಾಗ 2025 ಜುಲೈಯಲ್ಲಿ. ಸೊ ಇವ್ರ ಜೊತೆ ಮತ್ತೆ ಇಬ್ಬರು ನೇಮಕ ಆಗಿದ್ರಲ್ಲ, ಯಾರ್ಯಾರು? ಒಬ್ರು ಗಜೇಂದ್ರ, ಓಕೆ, ಸೊ ಕನ್ನಡದಲ್ಲಿ ಗಜೇಂದ್ರ, ಓಕೆ. ಸೊ ಯಾರು ಗಜೇಂದ್ರ ಅಂತ ಹೇಳ್ತೀವಿ, ಸರ್ನ ಈ ಗಜೇಂದ್ರ ಅವರು ಯಾವ ರಾಜ್ಯದ ಮುಖ್ಯಮಂತ್ರಿ, ಯಾವ ರಾಜ್ಯದ ಗವರ್ನರ್ ಆಗಿದ್ರು ಇವರು? ಸೊ ಯಾವ ರಾಜ್ಯದ ಗವರ್ನರ್ ಆಗಿದ್ದಾರೆ ಅಂತಂದ್ರೆ ಈ ಗೋವಾ ರಾಜ್ಯದ ಗವರ್ನರ್ ಆಗಿದ್ದಾರೆ, ಸರ್ನ. ಸೊ ಇವ್ರನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇನ್ನೊಬ್ರು ಬರ್ತಾರೆ, ಯಾರು ಅಂತಂದ್ರೆ ಹಾಶಿಮ್ ಘೋಷ್ ಅಂತ, ಸರ್ನ. ಯಾರು? ಹಾಶಿಮ್ ಅಂತ ಬರ್ತಾರೆ. ಸೊ ಇವರು ಹಾಶಿಮ್ ಅವರು ಯಾವ ಒಂದು ರಾಜ್ಯದ ಗವರ್ನರ್ ಆಗಿದ್ದಾರೆ ಇತ್ತೀಚೆಗೆ, ಯಾವಾಗ? ಜುಲೈ 2025ರಲ್ಲಿ. ಸೊ ಇವರು ಆಗಿದ್ದು ಹರಿಯಾಣ ಅಂತ ಹೇಳ್ತೀವಿ, ಸರ್, ನೆನ್ಪಿಟ್ಕೊಳ್ಳಿ, ಹರಿಯಾಣ. ಹಾಗೆ ಮತ್ತೆ ಯಾರು? ವಿಷ್ಣು ಅವರು, ಸರ್ನ. ಈ ಒಂದು ವಿಷ್ಣು ಅವರು ಅಲ್ವಾ? ಸೊ ಯಾವ ರಾಜ್ಯದವರು? ಈ ಒಂದು ತೆಲಂಗಾಣ ರಾಜ್ಯದವರು ಅಂತ ಹೇಳ್ತೀವಿ, ಸರ್ನ. ಸೊ ಆ ಒಂದು ರಾಜ್ಯದ ಗವರ್ನರ್ ಆಗಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಮತ್ತೆ ಯಾವುದು? ನಮ್ಮ ಕರ್ನಾಟಕದ ಅಂತಂದ್ರೆ ನಿಮ್ಗೆ ಗೊತ್ತೇ ಇರುತ್ತೆ, ಯಾರು ಅಂದರೆ ಗೆಹ್ಲೋಟ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ನಮ್ಮ ತಮಿಳ್ನಾಡದ ಯಾರು? ರವಿ ಅವರು ಇದ್ದಾರೆ, ಸರ್ನ. ಯಾರು? ರವಿ ಅವರು ಅಂತ ಹೇಳ್ತೀವಿ, ಸರ್ನ. ಸೊ ಇವ್ರದೇ ಜಾಸ್ತಿ ವಿವಾದ ಇತ್ತು, ಸರ್ನ. ಸೊ ಜಾಸ್ತಿ ಹೇಗೆ ಅಂತಂದರೆ ಫೇವರಿಸಮ್ ಇದ್ದಾರೆ ಯಾರ ಜೊತೆ ಅಂತಂದರೆ ಈ BJP ಅವ್ರ ಜೊತೆ. ಸೊ ಅದಕ್ಕೆ ನಮ್ಮ ರಾಜ್ಯದ ಪ್ರಾದೇಶಿಕ ಪಕ್ಷಗಳ ಜೊತೆ ಇವರು ಜಾಸ್ತಿ ಒಲವನ್ನು ತೋರಿಸಲ್ಲ. ಇವರು ನಮ್ಮ ಎಲ್ಲ ಯಾವುದೇ ಮಾಡಿರಲಿ ನಮ್ಮ ಒಂದು ಕಾಯ್ದೆಗಳನ್ನು ಇವರು ವಿರೋಧಿಸ್ತಾರೆ ಅಂತ ಈ ತಮಿಳುನಾಡಿನ ಗೌರ್ಮೆಂಟ್ ಏನಿದೆ ಅಲ್ವಾ, ಸೊ ಇದು ಆಕ್ಷೇಪಣೆ ಎತ್ತಿತ್ತು. ಯಾರ್ದು? ಈ ಒಂದು TN ರವಿ ಅವರ ವಿರುದ್ಧ, ಓಕೆ. ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಮತ್ತೆ ಇತ್ತೀಚೆಗೆ ಯಾರು ಗವರ್ನರ್ಗಳು ನೇಮಕ ಆಗಿದ್ದಾರೆ? ಯಾರು ನೇಮಕ ಆಗಿದ್ದಾರೆ? ಒಬ್ಬರು ನೇಮಕ ಆಗಿರೋರು ಯಾರು ಅಂತಂದರೆ ಈ ಮಣಿಪುರದವರು. ಆ್ಯಂಡ್ ದೆನ್ ಮಣಿಪುರದವರು ಯಾವ ರಾಜ್ಯದವರು ಇದ್ರು ಮೊದಲು? ಈ ಮಿಜೋರಾಂ ರಾಜ್ಯದ ಗವರ್ನರ್ ಏನಿದಾರಲ್ವಾ, ಸೊ ಅವರೇ ಸೇಮ್ ಇದಕ್ಕೂ ಸಹ ಇದ್ದಾರೆ, ಯಾರು? ಅಜಯ್ ಕುಮಾರ್ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಈ ನಮ್ಮ ಮಹಾರಾಷ್ಟ್ರದ್ದು, ಸರಿನಾ? ಈ ಮಹಾರಾಷ್ಟ್ರದ ಮಾಜಿ ಗವರ್ನರ್ ಆಗಿರ್ತಕ್ಕಂಥ CP ರಾಧಾಕೃಷ್ಣನ್ ಅವರು 15ನೇ ಉಪರಾಷ್ಟ್ರಪತಿಯಾಗಿ ಆಯ್ಕೆ ಆದ ನಂತರ ಸೊ ಅಲ್ಲಿ ವೇಕೆನ್ಸಿ ಉಳಿತು. ಸೊ ಆ ಒಂದು ವೇಕೆನ್ಸಿಯನ್ನು ಫುಲ್ಫಿಲ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ಸೊ ಇದನ್ನು ನೀವು ಆನ್ಸರ್ ಮಾಡಿ, ಓಕೆ. ಇದನ್ನು ಸಹ ನಿಮ್ಗೆ ಹೇಳಿದ್ದೀನಿ. ಸೊ ಅದು ಪ್ರಶ್ನೆ ಬಂದೇ ಬರುತ್ತೆ, ಯಾಕೆಂದರೆ ಇದೇ ಟಾಪಿಕ್ ಮೇಲೆ ಪ್ರಶ್ನೆಯನ್ನು ಪಿಕ್ ಮಾಡಿದ್ದಾನೆ ಅಂತಂದರೆ ಸೊ ನೆಕ್ಸ್ಟು ಸಹ ಇದೇ ಒಂದು ಟಾಪಿಕ್ ಮೇಲೆ ಪ್ರಶ್ನೆಯನ್ನು ಕೇಳ್ತಾನೆ, ಓಕೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಲಡಾಖ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಬೇರೆ ಮೀನ್ಸ್ 28 ರಾಜ್ಯದ ಗವರ್ನರ್ಗಳು ಆಗಿರೋ 28 ರಾಜ್ಯದ CMಗಳು ಪ್ಲಸ್ 3 ಕೇಂದ್ರಾಡಳಿತ ಪ್ರದೇಶದ CMಗಳನ್ನು ನೋಡ್ಕೊಳ್ಳಿ, ಓಕೆ. ಅದನ್ನು ಕ್ಲಾಸ್ ಸಹ ಮಾಡಿದ್ದೀನಿ, ಪ್ಲೇಲಿಸ್ಟಲ್ಲಿ ಇರುತ್ತೆ, ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಸಿಗುತ್ತೆ. ಇಲ್ಲಾಂದರೆ ಕ್ಲಾಸ್ ಕೇಳೋಕ್ಕೆ ಇಷ್ಟ ಇಲ್ಲ ಅಂದರೆ ಜಸ್ಟ್ ಗೂಗಲ್ ಮಾಡ್ಕೊಳ್ಳಿ, ಗೂಗಲಲ್ಲಿ ನಿಮಗೆಲ್ಲ ಸಿಗುತ್ತೆ. ಒಂದ್ಸರಿ ಗೊತ್ತು ಅದ್ರ ಜೊತೆಗೆ ಸೊ ನಿಮಗೆ ಆನ್ಸರ್ ಎಲ್ಲ ಸಹ ಗೊತ್ತಾಗುತ್ತೆ, ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ 17ನೇ ಆವೃತ್ತಿಯ ನೊಮ್ಯಾಡಿಕ್ ಎಲಿಫೆಂಟ್ ಮಿಲಿಟರಿ ವ್ಯಾಯಾಮ ಎಲ್ಲಿ ನಡೆಯಿತು, ಸರಿನಾ? ಸೊ ಇದನ್ನು ಸಹ ಹೇಳಿಲ್ವಾ ನಾನು ನಿಮಗೆ? ಹೇಳಿದ್ದೀನಿ. ಇದನ್ನು ಸಹ ಎಲ್ಲಿ? ಈ ಮಂಗೋಲಿಯಾದಲ್ಲಿ ನಡೆದಿದೆ. ಮಂಗೋಲಿಯಾದ ಯಾವುದು? ಉಲಾನ್ ಬತರ್ ಅಂತ ಹೇಳ್ತೀವಿ, ಸರ್ನ. ಈ ಒಂದು ಉಲಾನ್ ಬಟರ್ದಲ್ಲಿ ಈ 17ನೇ ಆವೃತ್ತಿಯ ಈ ನೊಮ್ಯಾಡಿಕ್ ಎಲಿಫೆಂಟ್ನ ನಡೆದಿದೆ, ಸರ್ನ. ಹಾಗೆ ಇನ್ನೊಂದು ಕೇಳ್ತಾನೆ ನಿಮಗೆ, ಖಾನ್ ಕ್ವೆಸ್ಟ್ ಅನ್ನೋದು ಸಹ ಯಾವುದು? ಖಾನ್ ಕ್ವೆಸ್ಟ್ ಅಂತ ಹೇಳ್ತೀವಿ. ಈ ಒಂದು ಖಾನ್ ಕ್ವೆಸ್ಟ್ ಅನ್ನುವ ಒಂದು ವ್ಯಾಯಾಮ ಎಲ್ಲಿ ನಡೆಯಿತು ಅಂತ ಕೇಳ್ತಾನೆ. ಹಾಗೆ ನಾವು ಹೇಳಬೇಕಾಗುತ್ತೆ ಮಂಗೋಲಿಯಾ ಅಂತಾನೆ. ಇದು ಯಾರ್ಯಾರ ಮಧ್ಯೆ ನಡೀತು ಅಂತ ಕೇಳ್ತಾನೆ, ಅವಾಗ ನಾವು ಹೇಳಬೇಕಾಗುತ್ತೆ ಖಾನ್ ಕ್ವೆಸ್ಟ್ ಆಗಿರಲಿ ಆ್ಯಂಡ್ ದೆನ್ ಈ ನೊಮ್ಯಾಡಿಕ್ ಎಲಿಫೆಂಟ್ ಆಗಿರಲಿ, ಈ ಎರಡೂ ವ್ಯಾಯಾಮಗಳು ಯಾವುದು? ಖಾನ್ ಕ್ವೆಸ್ಟ್
ಫಸ್ಟ್ ಆಗಿರಲಿ. ಆ್ಯಂಡ್ ದೆನ್ ಈ ಒಂದು ನೊಮ್ಯಾಡಿಕ್ ಎಲಿಫೆಂಟ್ಗಳು ನಡೆದಿರೋದು ಇದೇ ಒಂದು ಮಂಗೋಲಿಯಾದಲ್ಲಿ. ಬಟ್ ಇದು ಯಾವ್ಯಾವ ರಾಜ್ಯಗಳ ಜೊತೆ ಯಾವ್ಯಾವ ದೇಶಗಳ ಜೊತೆ ನಡೀತದೆ ಅಂತಂದರೆ ಒಂದು ಮಂಗೋಲಿಯಾ ಆ್ಯಂಡ್ ದೆನ್ ಅದರ ಜೊತೆಗೆ ಈ ಒಂದು ಇಂಡಿಯಾ ಅಂತ ಹೇಳ್ತೀವಿ ಸರ್. ನೆನ್ಪಿಟ್ಕೊಳ್ಳಿ, ಇಂಡಿಯಾ ಮತ್ತು ಮಂಗೋಲಿಯಾದ ಮಧ್ಯೆ ನಡೀತಕ್ಕಂಥ ಎರಡು ಪ್ರಮುಖ ವ್ಯಾಯಾಮಗಳು ಯಾವುದು ಅಂತಂದರೆ ಒಂದು 17ನೇ ಆವೃತ್ತಿಯಲ್ಲಿ ನಡೆದಿರ್ತಕ್ಕಂಥ ಒಂದು ನೊಮ್ಯಾಡಿಕ್ ಎಲಿಫೆಂಟ್ ಅಂತ ಹೇಳ್ತೀವಿ, ಹಾಗೆ ಇನ್ನೊಂದು ಯಾವುದು ಅಂದರೆ ಕ್ಯಾನ್ ಫೆಸ್ಟ್ ಅಂತ ಹೇಳ್ತೀವಿ ಸರಿನಾ. ನೆನ್ಪಿಟ್ಕೊಳ್ಳಿ, ಎರಡು ಸಹ ನಡೆದಿರೋದು ಈ ವರ್ಷ ಮಂಗೋಲಿಯಾದಲ್ಲೇ ನಡೆದಿದ್ದಾವೆ. ಓಕೆ, ಆ್ಯಂಡ್ ದೆನ್ ಓಕೆ, ಇದ್ರೆ ಸ್ವಲ್ಪ ಇನ್ಫಾರ್ಮೇಷನ್ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನಿಮಗೆ ಇನ್ನೊಂದು ಏನು ಕೇಳ್ತಾನೆ ಅಂದರೆ ಈ ಆವೃತ್ತಿಯ ಬಗ್ಗೆ ಕೇಳ್ತಾನೆ. ಸೊ ರೀಸೆಂಟಾಗಿ ಸೂರ್ಯಕಿರಣ ವ್ಯಾಯಾಮ ಆಯಿತು. ಎಲ್ಲೇ ಆಯಿತು? ಇದೊಂದು ಪಿಥೋರ್ಗಢ ಅಂತ ಹೇಳ್ತೀವಿ. ಪಿಥೋರ್ಗಢ ಎಲ್ಲಿ ಕಂಡು ಬರುತ್ತೆ? ಉತ್ತರಾಖಂಡದಲ್ಲಿ ಕಂಡು ಬರುತ್ತೆ ಸರ್ನ, ಅಲ್ಲಿ ನಡೆದಿದೆ. ಸೊ ಎಷ್ಟನೇ ಆವೃತ್ತಿ ಆಗಿತ್ತು? 19ನೇ ಆವೃತ್ತಿ ಆಗಿತ್ತು. ಆ್ಯಂಡ್ ದೆನ್ ಸ್ಲಿಂಗ್ಸ್ ಅಂತ ಸರ್ನ ಯಾವುದು ಈ ಶ್ರೀಲಂಕಾ ಮತ್ತು ಇಂಡಿಯಾದ ಮಧ್ಯೆ ನಡೀತಕ್ಕಂಥ ಒಂದು ವ್ಯಾಯಾಮ, ಈ ಒಂದು ಸ್ಲಿಂಗ್ಸ್ ಅಂತ ಹೇಳ್ತೀವಿ. ಸೊ ಅದರ ಎಷ್ಟನೇ ಆವೃತ್ತಿ ಆಗಿತ್ತು ಅಂತ ಕೇಳ್ತಾನೆ. ಅದರ ಒಂದು 12ನೇ ಆವೃತ್ತಿ ಆಗಿತ್ತು ಅನ್ನೋದು ಸಹ ನಿಮಗೆ ಗೊತ್ತಿರಲಿ. ಓಕೆ, ಇದನ್ನು ಕೇಳ್ತಾನೆ, ಆವೃತ್ತಿಯನ್ನು ಕೇಳ್ತಾ ಇದ್ದಾನೆ. ಸೊ ಇತ್ತೀಚೆಗೆ, ಸೊ ಅದಕ್ಕೆ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 3000 ಮೀಟರ್ ಸ್ಟಿಪಲ್ ಚೆಸ್ನಲ್ಲಿ ಫಾರುಲ್ ಚೌಧರಿ ರಚಿಸಿದ ಹೊಸ ರಾಷ್ಟ್ರೀಯ ದಾಖಲೆ ಏನು ಅಂತ ಕೇಳಿದ್ದಾರೆ ಸರ್ನ. ಹೊಸದಾಗಿ ಇವರು ದಾಖಲೆ ಮಾಡಿದ್ದಾರೆ. ಯಾರು? ನಮ್ಮ ಪಾರುಲ್ ಚೌಧರಿ ಅವರು. ಸೊ ಎಷ್ಟು ನಿಮಿಷಗಳಲ್ಲಿ ಇವರು ಓಡಿದ್ದಾರೆ? ಎಷ್ಟು ನಿಮಿಷ, ಎಷ್ಟು ಸೆಕೆಂಡ್ಗಳು, ಎಷ್ಟು ಮಿಲಿ ಸೆಕೆಂಡ್ಗಳಲ್ಲಿ ಇವರು ಓಟವನ್ನು ಮುಗಿಸಿದ್ದಾರೆ? ಎಷ್ಟು? 3000 ಮೀಟರ್ ಅಂತ ಕೇಳಿದ್ದಾರೆ. 3 ಕಿಲೋಮೀಟರ್ ಓಡಿದ್ದಾರೆ. ಎಷ್ಟು ನಿಮಿಷದಲ್ಲಿ ಹೇಳ್ಬೋದಾ? ಎಷ್ಟು? 9 ನಿಮಿಷದಲ್ಲಿ ಅಂತ ಎಲ್ಲರಿಗೂ ಸಹ ಗೊತ್ತೈತೆ, ಯಾಕಂದರೆ 4 ಆಪ್ಷನ್ಗಳಲ್ಲಿ 9 ನಿಮಿಷ ಇದೆ. ಬಟ್ ಸೆಕೆಂಡ್ಗಳು ಎಷ್ಟು ಅಂತಂದರೆ 9 ನಿಮಿಷ 12 ಸೆಕೆಂಡ್ 46 ಮಿಲಿ ಸೆಕೆಂಡ್ಗಳು ಅಂತ ಹೇಳ್ತೀವಿ ಸರ್. 9 ನಿಮಿಷ 12 ಸೆಕೆಂಡ್ 46 ಮಿಲಿ ಸೆಕೆಂಡ್ಗಳಲ್ಲಿ ಪಾರುಲ್ ಚೌಧರಿ ಅವರು ಸ್ಟಿಪಲ್ ಚೆಸ್ನಲ್ಲಿ 3000 ಮೀಟರ್ ಸ್ಟಿಪಲ್ ಚೆಸ್ನಲ್ಲಿ ಹೊಸ ರಾಷ್ಟ್ರೀಯ ದಾಖಲೆಯನ್ನು ಬರೆದಿದ್ದಾರೆ. ಯಾರು? ಈ ಒಂದು ಪಾರುಲ್ ಚೌಧರಿ ಅವರು. ಇವರು ಎದಕ್ಕೆ ಸಂಬಂಧಪಟ್ಟಿದ್ದಾರೆ? ಸ್ಟಿಪಲ್ ಚೆಸ್ಗೆ ಸಂಬಂಧಪಟ್ಟಿದ್ದಾರೆ, ಅಥ್ಲೆಟಿಕ್ಸ್ಗೆ ಸಂಬಂಧಪಟ್ಟಿದ್ದಾರೆ. ಯಾರು? ಪಾರುಲ್ ಚೌಧರಿ ಅವರು. ಸರಿ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025 ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗಳು ಯಾವ ತಿಂಗಳಲ್ಲಿ ನಡೆದಿದ್ದವು? ಎಲ್ಲಿ ನಡೆದಿದ್ದಾವ್ರಿ? ಇದು ಭೂಮಿಯಲ್ಲಿ ನಡೆದಿಲ್ವಾ? ಭೂಮಿಯಲ್ಲಿ ನಿಮಗೆ ಆಲ್ರೆಡಿ ನಾನು ಹೇಳಿದೆ. ಸೊ ಸರಿನಾ. ಸೊ ಟೋಟಲ್ ಎಷ್ಟು ಪದಕಗಳನ್ನು ನಮ್ಮ ಭಾರತ ಗೆದ್ದಿದೆ ಅಂದರೆ 24 ಪದಕಗಳನ್ನು ನಮ್ಮ ಭಾರತ ಗೆದ್ದಿದೆ. ಸೊ ಹಾಗಾದರೆ ಎಲ್ಲಿ ನಡೆದಿತ್ತು? ಇದು ಭೂಮಿಯಲ್ಲಿ ನಡೆದಿದೆ. ಸೊ ಹಾಗಾದರೆ ಯಾವ ತಿಂಗಳಲ್ಲಿ ನಡೆದಿತ್ತು? ಸೊ ಆಪ್ಷನಲ್ಲಿ ಯಾವುದು ಸಹ ಸರಿಯಾಗಿ ಉತ್ತರ ಆಗಲ್ಲ ನಿಮಗೆ. ಯಾವುದು ಅಂದರೆ ಜುಲೈ ಅಂತ ಹೇಳ್ತೀವಿ. ಎಕ್ಸಾಕ್ಟ್ಲಿ ಹೇಳೋದು ಜುಲೈ ಅಂತ ಹೇಳ್ತೀವಿ. ಬಟ್ ಓಕೆ, ದ ನಿಯರ್ ಬೈ ಆನ್ಸರ್ ಅಂತ ಹೇಳೋದಾದ್ರೆ ನಾವು ಜೂನ್ ಅಂತ ಹೇಳ್ತೀವಿ. ಓಕೆ, ಸೊ ನೀವು ಮೆನ್ಷನ್ ಮಾಡ್ಕೊಂಡು ನೋಡ್ಕೊಳ್ಳಿ, ಜುಲೈ ಅಂತ ಅದಕ್ಕೆ ಆನ್ಸರ್ ಇದೆ. ಯಾವುದು? ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಯಾವ ತಿಂಗಳಲ್ಲಿ ನಡೆದಿದ್ದಾವೆ ಅಂತ ಕೇಳಿದ್ರೆ ಇದು ಭೂಮಿಯಲ್ಲಿ ಕಂಡು ಬರುತ್ತೆ. ಸೌತ್ ಕೊರಿಯಾ ಸರಿನಾ. ಅದು ಯಾವುದು? PTK ಡ್ರಾಮಾ ಬರುತ್ತಲ್ವಾ. ಸೊ ಆ ಒಂದು ನೋಡ್ತೀರಲ್ವಾ. ಸೊ ಅದೇ ಒಂದು ದೇಶದ ಒಂದು ಭೂಮಿಯಲ್ಲಿ ಇದು ನಡೆದಿದೆ ಸರಿನಾ. ಯಾವುದು? ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅಂತ ಹೇಳ್ತೀವಿ. ಸೊ ಟೋಟಲಿ ಎಷ್ಟು ಪದಕಗಳನ್ನು ನಮ್ಮ ಭಾರತ ಗೆದ್ದಿದೆ ಅಂದರೆ 24 ಪದಕಗಳನ್ನು ನಮ್ಮ ಭಾರತ ಗೆದ್ದಿದೆ. ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್, ಓಕೆ, ಇಲ್ಲಿ ಸಹ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಸೊ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಯಾವುದು? 24 ಪದಕಗಳನ್ನು ಸರಿನಾ. ಇದರಲ್ಲಿ ಎಷ್ಟು ಅಂತಂದರೆ 8 ಚಿನ್ನ, 7 ಬೆಳ್ಳಿ, ಹಾಗೆ ರಿಮೈನಿಂಗ್ ಉಳಿದಿರ್ತಕ್ಕಂಥದ್ದು ಎಲ್ಲವೂ ಸಹ ನಿಮಗೆ ಯಾವುದು ಅಂತಾರೆ? ಕಂಚು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್, ಆಗಸ್ಟ್ 2025 ಭಾರತದಲ್ಲಿ ಪ್ರವಾಹ ಮತ್ತು ಭೂಕುಸಿತದಂತಹ ವಿಪತ್ತುಗಳಿಂದ ಸುಮಾರು ಎಷ್ಟು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಅಂತ ಕೇಳಿದರೆ ಸರಿನಾ. ಸೊ ಸುಮಾರು ಎಷ್ಟು ಅಂತಂದರೆ 1600 ಜನರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. 1680 ಜನರು ಏನಿದಾರಲ್ವಾ ಪ್ರಾಣವನ್ನು ತೆತ್ತಿದ್ದಾರೆ. ಯಾವ ಕಾರಣದಿಂದಾಗಿ? ಒಂದು ಪ್ರವಾಹ ಕಾರಣದಿಂದಾಗಿ ಸರಿನಾ. ಪ್ರವಾಹದಿಂದ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅಂತ ಇವರಿಗೆಲ್ಲ ಗೊತ್ತಿದೆ. ಬಟ್ ನ್ಯಾಯ ಸಿಗದೆ ನಮ್ಮ ಭಾರತದಲ್ಲಿ ಎಷ್ಟು ಜನ ಸಾವನ್ನಪ್ತಾ ಇದ್ದಾರೆ ಅನ್ನೋದು ಇದು ಸಹ ಗೊತ್ತಿರಬೇಕಲ್ಲ ನಮ್ಮ ಭಾರತ ಸರ್ಕಾರಕ್ಕೆ ಸರಿನಾ. ಸೊ ಇದನ್ನು ಸಹ ಸ್ವಲ್ಪ ನೋಡ್ಕೊಳ್ಬೇಕು. ಎಲ್ಲವೂ ಸಹ ಜೀವಗಳೇ ಅಲ್ವಾ ಸರಿನಾ. ಸೊ ಎಷ್ಟು ಅಂತಂದರೆ 16,026 ಜನರು ಎಕ್ಸಾಕ್ಟ್ಲಿ ಸಾವನ್ನಪ್ಪಿದ್ದಾರೆ. ಬಟ್ ದ ಆಯ್ಕೆ ನಿಯರ್ ಯಾವುದು ಅಂತಂದರೆ 16,080 ಇದೆ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ? 16,080 ಅಂತ ಹೇಳ್ತೀವಿ ಸರಿನಾ. 1680 ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸೆಪ್ಟೆಂಬರ್ 2025 IRDAI ಭಾರತೀಯ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಯಾರು ನೇಮಕಗೊಂಡವರು? ಇದನ್ನು ಸಹ ಕರೆಂಟ್ ಅಫೇರ್ಸ್ 6th ಮಂತ್ ಕರೆಂಟ್ ಅಫೇರ್ಸಲ್ಲಿ ಸಹ 6th ಮಂತ್ ಅಲ್ಲ ಸಾರಿ ಸೆಪ್ಟೆಂಬರ್ ಮಂತ್ ಕರೆಂಟ್ ಅಫೇರ್ಸಲ್ಲಿ ನೋಡ್ಕೊಂಡಿದ್ದೀವಿ ಇದನ್ನು. ಸೊ ಯಾರು? ದೇಬಾಶಿಶ್ ಪಾಂಡ ಅವರ ಸರಿನಾ. ಸೊ ಇದರ ಒಂದು ಮಾಜಿ ಅಧ್ಯಕ್ಷ ಯಾರು ಅಂದರೆ ದೇಬಾಶಿಶ್ ಪಾಂಡ ಅವರು. ಬಟ್ ಪ್ರಸ್ತುತ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಅಜಯ್ ಸೇಠ್ ಅವರು ಅಂತ ಹೇಳ್ತೀವಿ ಸರ್ನಾ. ಸೊ ಅಜಯ್ ಸೇಠ್ ಅವರು ಈ ಒಂದು ಭಾರತೀಯ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ಒಂದು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಸರ್, ನೇಮಕಗೊಂಡಿದ್ದಾರೆ. ಸೊ ಇದು ಎಲ್ಲಿ ಕಂಡು ಬರುತ್ತೆ? IRDAI ಎಲ್ಲಿ ಕಂಡು ಬರುತ್ತೆ ಅಂದರೆ ಹೈದರಾಬಾದಲ್ಲಿ ಕಂಡು ಬರುತ್ತೆ. ಎಲ್ಲಿ? ಹೈದರಾಬಾದ್ ಅಂತ ಹೇಳ್ತೀವಿ. ಯಾವುದು? ಹೈದರಾಬಾದ್. ಆ್ಯಂಡ್ ದೆನ್ ನೆಕ್ಸ್ಟ್, ಮುತ್ತಿನ ನಗರಿ ಹೈದರಾಬಾದ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ರೈಲ್ವೆ ಪ್ರಯಾಣದ ಸಮಯದಲ್ಲಿ ಮಹಿಳಾ ಪ್ರಯಾಣಿಕರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವ ಉದ್ದೇಶದಿಂದ ಭಾರತೀಯ ರೈಲ್ವೆ ಸೆಪ್ಟೆಂಬರ್ 2025 ಪ್ರಾರಂಭಿಸಿದ ಅಭಿಯಾನ ಯಾವುದು ಅಂತ ಕೇಳಿದಾನೆ. ಯಾವುದು? ಮೇರಿ ಸಹೇಲಿ ಸರಿನಾ. ಮೇರಿ ಸಹೇಲಿ, ಮೇರಿ ಸ್ನೇಹಿತೆ, ನನ್ನ ಸ್ನೇಹಿತೆ ಅನ್ನುವ ಒಂದು ಕಾರ್ಯಕ್ರಮವನ್ನು ಇವರು ಆರಂಭ ಮಾಡಿದ್ದಾರೆ ಸರಿನಾ. ಮೇರಿ ಸಹೇಲಿ ಅಂತ ಹೇಳ್ತೀವಿ. ಸೊ ರೈಲ್ವೇದಲ್ಲಿ ಈ ಒಬ್ಬೊಬ್ಬರೇ ಮಹಿಳೆಯರು ಪ್ರಯಾಣ ಮಾಡ್ತಾ ಇರ್ತಾರೆ ಸರಿನಾ. ಒಬ್ಬರೇ ಮಹಿಳೆಯರಲ್ಲ, ಒಬ್ಬರೇ ಪುರುಷರು ಪ್ರಯಾಣ ಮಾಡೋದು ಸಹ ಭಾಳ ಕಷ್ಟ ಇದೆ ಎಲ್ಲಿ? ರೈಲ್ವೇದಲ್ಲಿ ಸರಿನಾ. ಸೊ ಎಷ್ಟು ಕುಡುಕರು ಸಿಗ್ತಾರೆ ನಿಮಗೆ ರೈಲ್ವೇದಲ್ಲಿ. ಕಳ್ಳರು ಕಾಕರು ಎಲ್ಲ ಸಿಗೋದೆಲ್ಲ ನಿಮಗೆ ರೈಲ್ವೇದಲ್ಲಿ. ಓಕೆ, ಸೊ ಅದಕ್ಕೆ ಇದು ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದೆ ಯಾವುದು ಅಂದರೆ ಮೇರಿ ಸಹೇಲಿ ಅಂತ ಸರಿನಾ. ಸೊ ಅದು ಆ್ಯಪ್ ಸಹ ಒಂದು ಲಾಂಚ್ ಮಾಡ್ಕೊಂಡಿದ್ದಾರೆ ಯಾರು? ನಮ್ಮ ರೈಲ್ವೆ ಅವರು ಸರಿನಾ. ಆ್ಯಂಡ್ ನೆಕ್ಸ್ಟ್, ಈ 8 ಓಮ್ಸ್ ಪ್ರತಿರೋಧದಾದ್ಯಂತ 200 ಮೀಟರ್ ಜೌಲ್ಗಳ ಶಕ್ತಿಯ ಯಾವ ವೋಲ್ಟೇಜ್ ಮೌಲ್ಯದಲ್ಲಿ ಉತ್ಪತ್ತಿ ಆಗುತ್ತೆ ಅಂತ ಕೇಳಿದ್ದೇನೆ ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ 40 ವೋಲ್ಟ್ಗಳಾಗುತ್ತೆ. ಸೊ ಇದಕ್ಕೆ ಆನ್ಸರ್ನ ನೀವೇ ಮಾಡ್ಕೊಳ್ಳಿ. ಓಕೆ, ಸೊ ಅದು ಸ್ವಲ್ಪ ಲೆಂತಿ ಆಗುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ,
ಗ್ರಾಫೈಟ್ ಯಾವ ರೀತಿಯ ಪದರ ರಚನೆಯನ್ನು ಹೊಂದಿದೆ ಅಂತ ಕೇಳಿದ್ದೇನೆ ಸರ್ನ. ಯಾವ ಒಂದು ರೀತಿಯ ಪದರ ರಚನೆಯನ್ನು ಹೊಂದಿದೆ ಅಂದರೆ ಇದೊಂದು ಹೆಕ್ಸಾಗೋನಲ್ ಪದರ ರಚನೆ ಹೊಂದಿದೆ. ಮೀನ್ಸ್ ಹೆಕ್ಸಾಗೋನಲ್ ಅಂದರೆ ಏನಂತ ಹೇಳ್ತೀವಿ, ಷಡ್ಭುಜ ಅಂತ ಹೇಳ್ತೀವಿ ಸರ್ನ. ಯಾವುದು ಷಡ್ಭುಜಿಯ ಒಂದು ಪದರ ರಚನೆಯನ್ನು ಹೊಂದಿದೆ. ಯಾವುದು ಗ್ರಾಫೈಟ್ ಅನ್ನೋದು ಇದೊಂದು ಗ್ರಾಫೈಟ್ನ ಯಾವುದರ ಒಂದು ಅಂಶವಾಗಿದೆ ಅಂತ ಕೇಳಿದ್ರೆ ಈ ಒಂದು ಕಾರ್ಬನ್ನ ಅಂಶವೇ ಈ ಒಂದು ಗ್ರಾಫೈಟ್ ಅಂತ ಹೇಳ್ತೀವಿ. ಯಾವುದು ಗ್ರಾಫೈಟ್ ಅನ್ನೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮೆಗ್ನೀಸಿಯಂ ಕ್ಲೋರೈಡ್ನ ರಾಸಾಯನಿಕ ಸೂತ್ರವೇನು ಅಂತ ಕೇಳಿದ್ದೇನೆ ಸರ್ನ. ಏನಿಲ್ಲ, MgCl2 ಅಂತ ಹೇಳ್ತೀವಿ ಸರ್ನ, ಮ್ಯಾಗ್ನೀಷಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್, ಒಬ್ಬ ವ್ಯಕ್ತಿಯ ಪಾದದ ದ್ರವ್ಯರಾಶಿ 0.02 kg ಆಗಿದ್ದರೆ, ಓಕೆ, ಮಾಸ್ ಇಷ್ಟಾಗಿದ್ದರೆ, ಎಷ್ಟು 0.02 kg ಆಗಿದ್ದಾರೆ, ಅದರ ಮೇಲೆ 600 ನ್ಯೂಟನ್ಗಳ ಬಲವನ್ನು ಅನ್ವಯಿಸಿದರೆ ಆಗ ಉಂಟಾಗುವ ವೇಗವರ್ಧನೆ ಎಷ್ಟು ಅಂತ ಕೇಳಿದ್ದಾನೆ. ಓಕೆ, ನ್ಯೂಟನ್ನ ಎರಡನೇ ನಿಯಮ ಇಲ್ವಾ, ಯಾವುದು ಎಕ್ಸಲರೇಷನ್ ನಿಯಮ. ಸೊ ಏನಂತ ಹೇಳುತ್ತೆ, ಫೋರ್ಸ್ ಈಕ್ವಲ್ಸ್ ಮಾಸ್ ಇಂಟು ಎಕ್ಸಲರೇಷನ್ ಅಂತ ಹೇಳಲ್ವಾ, ಮಾಸ್ ಇಂಟು ಎಕ್ಸಲರೇಷನ್ ಅಂತ ಹೇಳುತ್ತೆ. ಸೊ ಫೋರ್ಸ್ ಏನಂತ ಕೊಟ್ಟಿದ್ದಾನೆ, ಫೋರ್ಸ್ ಎಷ್ಟು ಕೊಟ್ಟಿದ್ದಾನೆ, 600 ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ಈ ಒಂದು ಮಾಸ್ ಕೊಟ್ಟಿದ್ದಾನೆ, ಮಾಸ್ ಎಷ್ಟು ಕೊಟ್ಟಿದ್ದಾನೆ, 0.02 ಅಂತ ಕೊಟ್ಟಿದ್ದಾನೆ, 0.02 ಅಂತ ಹೇಳ್ತೀವಿ ಅಲ್ವಾ. ಸೊ ಹಾಗಾದ್ರೆ ನಮಗೆ ಏನು ಕೇಳಿದ್ದಾನೆ, ಈ ಎಕ್ಸಲರೇಷನ್ನ ಕೇಳಿದ್ದಾನೆ. ಸೊ ಎಕ್ಸಲರೇಷನ್ನ ಮಾಡಿ ಎಷ್ಟಾಗುತ್ತೆ, 600ಗೆ ಡಿವೈಡೆಡ್ ಬೈ ಈ 0.02ನ ಮಾಡಿ ಎಷ್ಟು ಬರುತ್ತೆ ನಿಮ್ಗೆ ಆನ್ಸರ್. ಓಕೆ, 1 2 ಇಂಟು ಹಾಕಿ, 1 2 ಬರೆದು ಬಿಡಿ, 2 ಒಂದಲೇ 2 30. ಸೊ 30,000ಕ್ಕೆ ಆನ್ಸರ್ ಬರುತ್ತೆ ಸರ್ನ. ಎಷ್ಟು, 30,000ಕ್ಕೆ ಆನ್ಸರ್ ಬರುತ್ತೆ. ಸೊ ಇದು ಯಾವುದು, ಆಪ್ಷನ್ ಸಿ, 30,000 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳ್ತೀವಿ ಸರ್ನ. ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ 2025ರ ಲಾರೆನ್ಸ್ ವರ್ಲ್ಡ್ ಕಮ್ ಬ್ಯಾಕ್ ಆಫ್ ದ ಇಯರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಕೇಳಿದ್ದೇನೆ ಸರ್ನ. ಯಾರಿಗೆ ನೀಡಲಾಗಿದೆ ಈ ಒಂದು ಪ್ರಶಸ್ತಿ ಅಂತಂದರೆ ರೆಬೆಕಾ ಆಂಡ್ರಾಯ್ಡ್ ಅವರಿಗೆ ಈ ಒಂದು ಪ್ರಶಸ್ತಿ ನೀಡಲಾಗಿದೆ. ಯಾವ ಪ್ರಶಸ್ತಿ, ಲಾರೆನ್ಸ್ ವರ್ಲ್ಡ್ ಕಮ್ ಬ್ಯಾಕ್ ಆಫ್ ದ ಇಯರ್ ಪ್ರಶಸ್ತಿಯನ್ನು ಸರ್ನ. ಯಾವುದು, ಲಾರೆನ್ಸ್ ವರ್ಲ್ಡ್ ಕಮ್ ಬ್ಯಾಕ್ ಆಫ್ ದ ಇಯರ್ ಪ್ರಶಸ್ತಿಯನ್ನು ನೀಡಿದ್ದು ಯಾರಿಗೆ ಅಂದರೆ ಈ ರೆಬೆಕಾ ಆಂಡ್ರಾಯ್ಡ್ ಅವರಿಗೆ ನೀಡಲಾಗಿದೆ ಸರ್ನ. ಸೊ ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಸೊ ಈ ಪ್ರಶ್ನೆ ಏನಿದಿಲ್ಲ, ಇಂಪಾರ್ಟೆಂಟ್ ಇದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕರಳು ಮತ್ತು ಹೊಟ್ಟೆಯು ಯಾವ ರೀತಿಯ ಅಂಗಾಂಶದಿಂದ ಮಾಡಲ್ಪಟ್ಟಿದೆ. ಕರಳು ಮತ್ತು ನಮ್ಮ ಹೊಟ್ಟೆ ಏನಿದೆ ಅಲ್ಲ, ಯಾವ ಒಂದು ಅಂಗಾಂಶದಿಂದ ಮಾಡಲ್ಪಟ್ಟಿದೆ, ಯಾವ ಒಂದು ಟಿಶ್ಯೂಯಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ದಾನೆ ಸರ್ನ. ಸೊ ಈ ಒಂದು ಸೆಲ್ಗಳು ಯಾವುದರಿಂದ, ಸೆಲ್ಗಳು ಸೇರಿ ಏನಾಗುತ್ತೆ, ಈ ಒಂದು ಟಿಶ್ಯೂ ಆಗುತ್ತೆ ಸರ್ನ. ಇದು ಗೊತ್ತಿರಲಿ ನಿಮಗೆ ಸರ್ನ. ಸೊ ಈ ಸೆಲ್ಗಳು ಸೇರಿ ಒಂದು ಟಿಶ್ಯೂ ಆಗುತ್ತೆ. ಸೊ ಆ ರೀತಿ ಈ ಒಂದು ಕರಳು ಯಾವ ಒಂದು ಟಿಶ್ಯೂಯಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದರೆ, ಸೊ ಅದು ಒಂದು ಸ್ನಾಯು ಅಂಗಾಂಶದಿಂದ ಸರ್ನ. ಇದು ಒಂದು ಮಸಲ್ ಟಿಶ್ಯೂಯಿಂದ ಮಾಡಲ್ಪಟ್ಟಿದೆ ಸರ್ನ. ಯಾವುದು, ಸ್ನಾಯು ಅಂಗಾಂಶದಿಂದ ಕರಳು ಮತ್ತು ಹೊಟ್ಟೆಯ ಭಾಗಗಳು ಮಾಡಲ್ಪಟ್ಟಿದ್ದಾವೆ ಅನ್ನೋ ನೆನ್ಪಿಟ್ಕೊಳ್ಳಿ. ಓಕೆ, ಇದು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ನೆಕ್ಸ್ಟ್, ಈ ಸಂಯೋಜಕ ಅಂಗಾಂಶದಲ್ಲಿ ಅತಿ ಹೆಚ್ಚು ಕೇಳೋದು ಯಾವುದಂದ್ರೆ ರಕ್ತ ಸರ್ನ. ಈ ಒಂದು ರಕ್ತ ಏನಿದೆ ಅಲ್ವಾ, ಇದೊಂದು ಕನೆಕ್ಟಿಂಗ್ ಟಿಶ್ಯೂ ಆಗಿದೆ ಸರ್ನ. ರಕ್ತವು ಕನೆಕ್ಟಿಂಗ್ ಟಿಶ್ಯೂ ಆಗಿದಾವೆ, ಮೂಳೆಗಳು ಕನೆಕ್ಟಿಂಗ್ ಟಿಶ್ಯೂ ಆಗಿದಾವೆ ಸರ್ನ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಇದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಸಂಯೋಜಕ ಅಂಗಾಂಶ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್, ಅಣೆಕಟ್ಟು ನಿರ್ಮಿಸುವ ಪ್ರಾಥಮಿಕ ಉದ್ದೇಶ ಏನು. ಅಣೆಕಟ್ಟನ್ನು ಯಾಕೆ ನಿರ್ಮಾಣ ಮಾಡ್ತೀವಿ ರೀ, ಯಾಕೆ, ಒಂದು ನೀರಿನ ಸಂರಕ್ಷಣೆಯ ಸಲುವಾಗಿ ಸರಿನಾ. ಸೊ ಫಸ್ಟ್ ನಮ್ದು ಪರ್ಪೋಸ್ ಏನು ಅಂತಂದರೆ ನೀರಿನ ಸಂರಕ್ಷಣೆ ಮಾಡ್ಕೋಬೇಕು. ಓಕೆ, ನೀರನ್ನು ನಾವು ಕಾಲಿ ಇಟ್ಕೊಳ್ಬೇಕು ಅಂತ ಸರಿನಾ. ಸೊ ಇತ್ತೀಚೆಗೆ ನಾವೆಲ್ಲ ಏನು ಮಾಡ್ತಾ ಇದೀವಿ, ಓಕೆ, ಪ್ರವಾಹ ಜಾಸ್ತಿ ಬರುತ್ತೆ ಅಂತ, ಸೊ ಅದಕ್ಕೆ ಮಾಡ್ಕೊಳ್ತಿದ್ವಿ ಅಂತ. ಓಕೆ, ಅದನ್ನು ನಾವು ವಿವಿಧೋಶ ಯೋಜನೆಗಳಾಗಿ ಬಳಸ್ಕೊಳ್ತಾ ಇದ್ದೀವಿ ಸರಿನಾ. ಸೊ ಬೇಸಿಕ್. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, ಮಾರ್ಚ್ 2025ರಲ್ಲಿ ಭಾರತದ 58ನೇ ಹುಲಿ ಮೀಸಲು ಪ್ರದೇಶ ಯಾವುದನ್ನು ಘೋಷಿಸಲಾಯಿತು ಅಂತ ಕೇಳಿದ್ದೇನೆ ಸರ್ನ. ಸೊ ಇದನ್ನು ಸಹ ನಾವು ಕರೆಂಟ್ ಅಫೇರ್ಸಲ್ಲಿ ನೋಡ್ಕೊಂಡಿದ್ವಿ. ಯಾವುದು, ರಥಪಾನಿಯ, ಪೆಂಚ, ಮಾಧವ ಅಥವಾ ಬಾಂಧವಗಳ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ, ಮಾಧವ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳ್ತೀವಿ ಸರ್ನ. ಎಷ್ಟನೇ ರಾಷ್ಟ್ರೀಯ ಉದ್ಯಾನವನವಾಗಿದೆ ಇದು, 58ನೇ ರಾಷ್ಟ್ರೀಯ ಉದ್ಯಾನವನ, 58ನೇ ಹುಲಿ ಮೀಸಲು ಪ್ರದೇಶವಾಗಿದೆ. ಸೊ ಹಾಗಾದರೆ ರೀಸೆಂಟ್ ಆಗಿ ಅತ್ಯಂತ ಹೊಸದಾಗಿರ್ತಕ್ಕಂಥ ಒಂದು ನ್ಯಾಷನಲ್ ಪಾರ್ಕ್ ಯಾವುದು ಅಂತ ಕೇಳ್ತಾನೆ. ಅವಾಗ ನಾವು ಹೇಳಬೇಕಾಗುತ್ತೆ 107ನೇ ಒಂದು ನ್ಯಾಷನಲ್ ಪಾರ್ಕ್ ಆಗಿರ್ತಕ್ಕಂಥ ಸಿಮ್ಲಿ ಫಾಲ್ ನ್ಯಾಷನಲ್ ಪಾರ್ಕ್. ಇದು ಒಡಿಶಾದ 2ನೇ ನ್ಯಾಷನಲ್ ಪಾರ್ಕ್ ಆಗಿದೆ. ಹಾಗೆ ನಮ್ಮ ಭಾರತ 107ನೇ ನ್ಯಾಷನಲ್ ಪಾರ್ಕ್ ಆಗಿದೆ ಅನ್ನೋದು ಸಹ ನಿಮ್ಗೆ ಗೊತ್ತಿರಲಿ ಸರಿನಾ. ಸೊ ಹಾಗಾದ್ರೆ 58ನೇ ಹುಲಿ ಮೀಸಲು ಪ್ರದೇಶ ಯಾವುದು, ಈ ಒಂದು ಮಾಧವ್ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳ್ತೀವಿ ಸರ್. ಎಲ್ಲಿ ಕಂಡು ಬರುತ್ತೆ, ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತೆ. ರಥಪಾನಿ, ಪೆಂಚ್, ಮಾಧವ್ ಮತ್ತೆ ಬಾಂಧವಗಳ ಈ 4 ಸಹ ಕಂಡು ಬರೋದಿಲ್ಲ ಅಂದರೆ ನಿಮಗೆ ಇದೇ ಒಂದು ಮಧ್ಯಪ್ರದೇಶದಲ್ಲಿ ಅಂತ ಹೇಳ್ತೀವಿ ಸರ್. ಯಾವುದು, ಮಧ್ಯಪ್ರದೇಶ. ಆ್ಯಂಡ್ ದೆನ್ ನೆಕ್ಸ್ಟ್, ಓಕೆ, ಈ ರಥಪಾನಿಯನ್ನು ಸಹ ನೆನ್ಪಿಟ್ಕೊಳ್ಳಿ. ಯಾಕೆಂದರೆ ರಥಪಾನಿ ಏನಿದೆ ಅಲ್ವಾ, 57ನೇ ಒಂದು ಹುಲಿ ಮೀಸಲು ಪ್ರದೇಶವಾಗಿದೆ ಸರ್ನ. ಯಾವುದು, 57ನೇ ಹುಲಿ ಮೀಸಲು ಪ್ರದೇಶವಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರ ಹಣಕಾಸು ವರ್ಷಕ್ಕೆ ಕೇಂದ್ರ ಸರ್ಕಾರವು ಯಾವ ಬ್ಯಾಂಕಿನಿಂದ ಸುಮಾರು 8,000 ಕೋಟಿ ರುಗಳ ಲಾಭಾಂಶವನ್ನು ಪಡೆದಿದೆ. ಯಾವ ಒಂದು ಬ್ಯಾಂಕಿನಿಂದ 8,000 ಕೋಟಿಗಳ ಒಂದು ಲಾಭಾಂಶವನ್ನು ಪಡೆದಿದೆ ನಮ್ಮ ಕೇಂದ್ರ ಅಂತ ಕೇಳಿದ್ರೆ ಈ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ ಸರ್ನ. ಯಾವುದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಆ್ಯಂಡ್ ದೆನ್ ಪಂಜಾಬ್ ನ್ಯಾಷನಲ್ ಬ್ಯಾಂಕಿನ ನೂತನ ಮಹಿಳಾ ಬ್ರ್ಯಾಂಡ್ ಅಂಬಾಸಿಡರ್ ಯಾರು, ಮೊದಲ ಮಹಿಳಾ ಬ್ರ್ಯಾಂಡ್ ಅಂಬಾಸಿಡರ್ ಯಾರು ಅಂತ ಕೇಳ್ತಾನೆ. ಅವಾಗ ಹೇಳಬೇಕಾಗುತ್ತೆ ಹರ್ಮನ್ ಪ್ರೀತ್ ಕೌರ್ ಅಂತ ಸರ್ನ. ಸೊ ಇದನ್ನ ನಾವು ಡೈಲಿ ಕರೆಂಟ್ ಅಫೇರ್ಸ್ ಭಾಗದಲ್ಲೂ ಸಹ ಇದನ್ನ ನಾವು ನೋಡ್ಕೊಂಡಿದ್ವಿ ಈ ಒಂದು ಪ್ರಶ್ನೆನ. ಆ್ಯಂಡ್ ದೆನ್ ನೆಕ್ಸ್ಟ್, ಬ್ಯಾಂಕ್ ಆಫ್ ಬರೋಡಾ ಆ್ಯಂಡ್ ದೆನ್ ಕೆನರಾ ಬ್ಯಾಂಕ್ ಸರ್ನ. ಸೊ ಇದನ್ನು ಸಹ ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್, ಅಕ್ಟೋಬರ್ 2025ರಲ್ಲಿ ಯಾವ ಸಂಸ್ಥೆಯು ಮಿಲಿಟರಿ ಯುದ್ಧ ಪ್ಯಾರಾಚೂಟ್ ಸಿಸ್ಟಮ್ MCPS ಅನ್ನು ದಾಖಲೆಯ 32,000 ಅಡಿ ಎತ್ತರದಿಂದ ಯಶಸ್ವಿಯಾಗಿ ಪರೀಕ್ಷಿಸಿತು. ಯಾವುದು, ಈ ಥರ ಮಾಡೋದೆಲ್ಲ ನಮ್ಮ DRDOದವರು, ಯಾರು, DRDO ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ರುದರ್ಫೋರ್ಡ್ ಅವರ ಪರಮಾಣು ಮಾದರಿಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ. ಆಪ್ಷನ್ ಬಿ, ನ್ಯೂಕ್ಲಿಯಸ್ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳನ್ನು ಹೊಂದಿರುತ್ತವೆ ಅಂತ ಹೇಳಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್, ಕೆಲವು ವಸ್ತುಗಳು ನೀರಿನಲ್ಲಿ ಕರಗಿದಾಗ ಅವು ಯಾವ ಅಯಾನುಗಳನ್ನು ಬಿಡುಗಡೆ ಮಾಡುತ್ತವೆ, ಇದರಿಂದಾಗಿ ಅವು ದ್ರಾವಣವು ಉತ್ತಮ ವಿದ್ಯುತ್ ವಾಹಕಗಳಾಗುತ್ತವೆ ಅಂತ ಹೇಳಿದ್ದೇನೆ ಸರ್ನ. ಯಾವ ಒಂದು ವಾಹಕವನ್ನು ಬಿಡುಗಡೆ ಮಾಡ್ತವೆ, ಯಾವ ಒಂದು ಅಯಾನುಗಳನ್ನು ಬಿಡುಗಡೆ ಮಾಡ್ತವೆ.
ಯಾವುದು ಅಂತಂದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ OH ಅಯಾನ್ಗಳನ್ನು ಬಿಡುಗಡೆ ಮಾಡ್ತವೆ ಸರಿನಾ. ಇದೊಂದು ಹೈಡ್ರಾಕ್ಸಿಲ್ ಅಯಾನ್ಗಳನ್ನು ಬಿಡುಗಡೆ ಮಾಡ್ತವೆ. ಸೊ ಇದರಿಂದಾಗಿ ಜಾಸ್ತಿ ವಿದ್ಯುತ್ ವಾಹಕ ಪ್ರವಾಹ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಕೆಳಗಿನ ಯಾವ ದ್ರಾವಣವು pH 7 ನೀಡುವ ಮೂಲಕ ಕ್ಷಾರೀಯ ಅಥವಾ ಪ್ರತ್ಯಾಮ್ಲ ಸ್ವಭಾವವನ್ನು ತೋರಿಸುತ್ತದೆ ಅಂತ ಕೇಳಿದ್ದೇನೆ ಸರಿನಾ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತದೆ ಆಪ್ಷನ್ ಬಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತೀವಿ ಸರಿನಾ. ಯಾವುದು CaOH2 ಅಂತ ಹೇಳ್ತೀವಿ. ಯಾವುದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಏನಿದೆಯಲ್ಲ ಸೊ ಇದು ಕ್ಷಾರೀಯಮಿ ಅಥವಾ ಪ್ರತ್ಯಾಮ್ಲ ಸ್ವಭಾವವನ್ನು ತೋರಿಸುತ್ತದೆ ಸರಿನಾ. ಸೊ ಒಂದು pH ಮೌಲ್ಯ 7 ನೀಡುವ ಮೂಲಕ. ಆ್ಯಂಡ್ ನೆಕ್ಸ್ಟ್ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಸುರಕ್ಷತೆಯನ್ನು ಹೆಚ್ಚಿಸಲು ಯಾವ ಪೋರ್ಟಲ್ ಇತ್ತೀಚೆಗೆ ಹೊಸ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ ಅಂತ ಹೇಳಿದ್ದೇನೆ ಸರ್. ಯಾವ ಒಂದು ಪೋರ್ಟಲ್ನ ಪ್ರಾರಂಭ ಮಾಡಿದ್ದಾರೆ ಮಹಿಳೆಯರ ಒಂದು ಸುರಕ್ಷತೆಗಾಗಿ? ಎಲ್ಲಿ? ಕೆಲಸದ ಸ್ಥಳದಲ್ಲಿ, ರೈಲ್ವೇದಲ್ಲ, ರೈಲ್ವೇದಲ್ಲಿ ಅಂತ ಹೇಳಿದ್ರೆ ಮೇರಿ ಸಹೇಲಿ ಅಂತ ಬರುತ್ತೆ. ಬಟ್ ಇಲ್ಲಿ ಮಹಿಳೆಯರ ಸುರಕ್ಷತೆ ಕೆಲಸದ ಸ್ಥಳದಲ್ಲಿ ಅಂತ ಹೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಶಿ ಬಾಕ್ಸ್ ಅಂತ ಹೇಳ್ತೀವಿ ಸರ್. ನಾಟ್ ಸಿ ಬಾಕ್ಸ್, ಇಟ್ ಈಸ್ ಅ ಶಿ ಬಾಕ್ಸ್. SHE ಶಿ ಬಾಕ್ಸ್ ಅಂತ ಹೇಳ್ತೀವಿ ಸರ್. ಏನು ಶಿ ಬಾಕ್ಸ್ನ ಫುಲ್ ಫಾರ್ಮ್ ಕೇಳ್ತಾನೆ. ಸೆಕ್ಷುವಲ್ ಹರಾಸ್ಮೆಂಟ್ ಬಾಕ್ಸ್ ಅಂತ ಹೇಳ್ತೀವಿ. ಸೆಕ್ಷುವಲ್ ಹರಾಸ್ಮೆಂಟ್ ಇನ್ಫಾರ್ಮೇಟಿವ್ ಬಾಕ್ಸ್ ಅಂತ ಹೇಳ್ತೀವಿ ಸರ್. ಇದು ನೆನ್ಪಿಟ್ಕೊಳ್ಳಿ ಸರ್. ಇದು ಕೇಳ್ತಾನೆ ನಿಮಗೆ, ಫುಲ್ ಫಾರ್ಮ್ ಕೇಳಬಹುದು ನಿಮಗೆ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್, ಒಂದು ಕಾಗದವನ್ನು ಗಾಜಿನ ಮೇಲೆ ಇಟ್ಟು ಅದರ ಮೇಲೆ ನಾಣ್ಯವನ್ನು ಇಟ್ಟರೆ ಈ ಕಾಗದವು ಇದ್ದಕ್ಕಿದ್ದಂತೆ ಹೇಳಿದರೆ ನಾಣ್ಯವು ಗಾಜಿನ ಒಳಗೆ ಏಕೆ ಬೀಳುತ್ತದೆ? ಸೊ ಯಾಕೆ ಅಂತಂದರೆ ನಾಣ್ಯವು ಮೊದಲು ಜಡಿತ್ವದಿಂದಾಗಿ ತನ್ನ ವಿಶ್ರಾಂತಿ ಸ್ಥಾನವನ್ನು ಕಾಯ್ದಿರಿಸಿಕೊಳ್ಳಲು ಬಯಸ್ತದೆ. ಬಟ್ ಏನು ಮಾಡ್ತದೆ ಗುರುತ್ವಾಕರ್ಷಣೆ, ಅದು ಕೆಳಗೆ ಬೀಳಿಸುತ್ತದೆ ಸರ್ನ. ಇದು ಗೊತ್ತಿರಲಿ ನಿಮಗೆ ಸರ್ನ. ಸೊ ಇದು ಇನ್ಫಾರ್ಮೇಷನ್ ಗೊತ್ತಿರಲಿ. ಸೊ ಆಪ್ಷನ್ ನೋಡಿದ್ರೆ ನೀವು ಹೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್, ಬ್ಯೂಟನ್ನ ಜಾಡಿಗಳು ಏನನ್ನು ಪ್ರತಿನಿಧಿಸುತ್ತವೆ ಅಂತ ಕೊಟ್ಟಿದ್ದಾನೆ ಸರ್ನಾ. ಸೊ ಏನನ್ನ ಅಂತ ಕೇಳಿದ್ರೆ ಆಪ್ಷನ್ ಬಿ ಐಸೋಮೆರಿಸಮ್ನ ಪ್ರತಿನಿಧಿಸುತ್ತವೆ ಸರ್ನ. ಯಾವುದನ್ನು? ಐಸೋಮೆರಿಸಮ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್, ಮಾನವ ಪುರುಷರ ವೃಷಣಗಳು ದೇಹದ ಹೊರಗೆ ಏಕೆ ಇರುತ್ತವೆ ಅಂತ ಕೇಳಿದಾನೆ ಸರಿನಾ. ಸೊ ಇದು ಯಾಕೆ ಇರ್ತವೆ ಮಾನವನ ದೇಹದ ವೃಷಣಗಳು? ಸೊ ಯಾಕೆ ಅಂತಂದರೆ ಈ ಒಂದು ವೀರ್ಯ ಉತ್ಪಾದನೆಗೆ, ಸ್ಪರ್ಮ್ ಉತ್ಪಾದನೆಗೆ ಸೂಕ್ತವಾದ ಕಡಿಮೆ ತಾಪಮಾನವನ್ನು ಕಾಪಾಡಿಕೊಳ್ಳಲು ಸರಿನಾ. ಸೊ ನಮ್ಮ ಬಾಡಿಯ ಒಂದು ತಾಪಮಾನ ಎಷ್ಟಿರುತ್ತೆ? 37 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಓಕೆ. ಸೊ ಇದು ನೆನ್ಪಿಟ್ಕೊಳ್ಳಿ, ಇದನ್ನು ಕೇಳ್ಬೋದು ನಿಮಗೆ. 37 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಬಟ್ ನಮ್ಮ ಸ್ಪರ್ಮ್ ಉತ್ಪಾದನೆ ಆಗೋಕ್ಕೆ ಅದಕ್ಕೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಬೇಕು ಗೊತ್ತಾ? ಸೊ ಈ ಒಂದು 34ರಿಂದ 35 ಡಿಗ್ರಿ ಸೆಲ್ಸಿಯಸ್ ಬೇಕದಕ್ಕೆ ಸರಿನಾ. ಸೊ ಅದಕ್ಕೆ ಕಡಿಮೆ ಬೇಕಾಗುತ್ತೆ. ನಮ್ಮ ಬಾಡಿಯ ತಾಪಮಾನದಕ್ಕಿಂತ ಅದಕ್ಕೆ ಕಡಿಮೆ ತಾಪಮಾನ ಬೇಕಾಗುತ್ತೆ. ಸೊ ಅದಕ್ಕೆ ಕಡಿಮೆ ತಾಪಮಾನವನ್ನು ಕಾಯ್ದಿರಿಸಿಕೊಳ್ಳಲು ಸೊ ಆ ಭಾಗ ಏನಿದೆಯಲ್ಲ, ಈ ಒಂದು ವೃಷಣ ಭಾಗ ನಮ್ಮ ದೇಹದಿಂದ ಹೊರಗೆ ಕಂಡುಬರುತ್ತೆ ಸರಿನಾ. ಸೊ ಇದು ನಿಮ್ಗೆ ಕೇಳಬಹುದು. ಸೊ 2 to 3 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಬೇಕು ಅಂತ ಈ ಥರ ನಿಮ್ಗೆ ಪ್ರಶ್ನೆ ಕೇಳ್ತಾನೆ ಸರಿನಾ. ಸೊ ನಮ್ಮ ಬಾಡಿಯ ಒಂದು ತಾಪಮಾನದಿಂದ ಎಷ್ಟು ಕಡಿಮೆ ತಾಪಮಾನ ಅದಕ್ಕೆ ಇರಬೇಕು, ಒಂದು ಸ್ಪರ್ಮ್ ರಚನೆ ಆಗಬೇಕು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗುತ್ತೆ 2 to 3 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಬೇಕಾಗುತ್ತೆ ಸರಿನಾ. ಕೆಲ್ವಿನಲ್ಲೆಲ್ಲ ಆ್ಯಂಡ್ ದೆನ್ ಫ್ಯಾರನ್ಹೀಟಲ್ಲೂ ಸಹ ನಾನು ಹೇಳ್ತಾ ಇಲ್ಲ, ಈ ಒಂದು ಸೆಲ್ಸಿಯಸ್ ಅಲ್ಲಿ ಹೇಳ್ತಾ ಇದ್ದೀನಿ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ತುಕ್ಕು ಹಿಡಿಯುವುದಿಲ್ಲ ಅಂತ ಕೊಟ್ಟಿದ್ದಾನೆ ಸರಿನಾ. ಈ ಒಂದು ಕೆಳಗಿನಲ್ಲಿ ಯಾವುದು ತುಕ್ಕು ಹಿಡಿಸುವುದಿಲ್ಲ, ಆ್ಯಕ್ಚುಲಿ ಯಾವುದು ಹಿಡಿಸುವುದಿಲ್ಲ, ಯಾವುದು ಆಮ್ಲ ಹಿಡಿಸ್ತದ ಅಥವಾ ಹಿಡಿಸಲ್ವಾ? ಆ್ಯಂಡ್ ದೆನ್ ಏರ್ ಅಂತೂ ಕಂಪ್ಲೀಟ್ಲಿ ಹಿಡಿಸ್ತದೆ. ಆ್ಯಂಡ್ ದೆನ್ ನೀರು ಸಹ ತುಕ್ಕನ್ನು ಹಿಡಿಸ್ತದೆ. ಆ್ಯಂಡ್ ದೆನ್ ಪ್ಲಾಸ್ಟಿಕ್ ಹಿಡಿಸಲ್ಲ. ಸೊ ಹಾಗಾದರೆ ಆಮ್ಲವು ಸಹ ತುಕ್ಕನ್ನು ಹಿಡಿಸ್ತದೆ ಸರಿನಾ. ಸೊ ಇದಕ್ಕೆ ತುಕ್ಕು ಹಿಡಿಸ್ತಕ್ಕಂತಹ 3 ವಾಹಕಗಳು ಯಾವುದಾದ್ರು ಅಂತ ಕೇಳಿದ್ರೆ, 3 ಅಬ್ಜೆಕ್ಟ್ಗಳು ಯಾವುದು ಅಂತ ಕೇಳಿದ್ರೆ, ಒಂದು ಆಮ್ಲ ಅಂತ ಹೇಳ್ತೀವಿ, ನೀರು ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಇನ್ನೊಂದು ಏರ್ ಅಂತ ಹೇಳ್ತೀವಿ. ಓಕೆ, ಅದನ್ನು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಲೋಕಸಭೆಯಲ್ಲಿ ರಾಷ್ಟ್ರೀಯ ಡೋಪಿಂಗ್ ವಿರೋಧಿ ತಿದ್ದುಪಡಿ ಮಸೂದೆ 2025 ಯಾವ ಸಚಿವರು ಪರಿಚಯಿಸಿದರು ಸರ್? ಡೋಪಿಂಗ್ ಎದರಲ್ಲಿ ಬರುತ್ತೆ ರೀ? ಈ ಒಂದು ಕ್ರೀಡೆಯಲ್ಲಿ ಬರುತ್ತಲ್ವಾ ಸರಿನಾ, ಕ್ರೀಡೆಯಲ್ಲಿ ಬರುತ್ತೆ. ಸೊ ಅಲ್ಲಿ ನೀವು ಡೋಪಿಂಗ್ ತೊಗೊಂಡಿದ್ರಾ, ನೀವು ಡೋಪಿಂಗ್ ಮಾಡಿದ್ರಾ, ಸೊ ನೀವು ನಶೆ ಮಾಡಿದ್ರಾ, ಸೊ ಅದಕ್ಕೆ ನಿಮಗೆ ನಾವು ಏನು ಮಾಡ್ತೀವಿ, ರಿಜೆಕ್ಟ್ ಮಾಡ್ತೀವಿ ಹಾಗೆ ಹೀಗೆ ಅಂತ ನ್ಯೂಸ್ ಬಂದಿರುತ್ತೆ ಅಲ್ವಾ. ಡೋಪಿಂಗ್ ಮಾಡಿದ್ದಾರೆ ಅಥ್ಲೆಟಿಕ್ಸ್ನಲ್ಲಿ, ಆ್ಯಂಡ್ ದೆನ್ ಮತ್ತೆ ಯಾವುದು ಈ ಒಂದು ಕ್ರಿಕೆಟಲ್ಲಿ. ಸೊ ಆ ರೀತಿ ಈ ರೀತಿ ಬರ್ತಾ ಇರುತ್ತೆ ಸರಿನಾ. ಸೊ ಯಾರು? ಸೊ ಡೋಪಿಂಗ್ ಅಂದರೆ ಕ್ರಿಕೆಟ್ಗೆ ಸಂಬಂಧಪಟ್ಟಿದೆ ಸರಿನಾ, ಏನು ಲೋಕಸಭೆಗೆ ಸಂಬಂಧಪಟ್ಟಿಲ್ಲ ಅದು ಸರಿನಾ, ಕ್ರಿಕೆಟ್ಗೆ. ಸೊ ಹಾಗಾದರೆ ಕ್ರಿಕೆಟ್ ಅಂತೆ, ಕ್ರೀಡೆಗೆ ಸಂಬಂಧಪಟ್ಟಿದೆ. ಸೊ ಹಾಗಾದರೆ ಕ್ರೀಡಾ ಸಚಿವರೇ ಮಾಡಿರ್ಬೇಕಲ್ಲ ಅದು. ಯಾರು ಕ್ರೀಡಾ ಸಚಿವ ಇದ್ದಾರೆ ಪ್ರಸ್ತುತ? ಈತ ಹೋಮ್ ಮಿನಿಸ್ಟರ್. ಓಕೆ, ಯಾರು ಅಂದರೆ ಅಮಿತ್ ಶಾ ಹೋಮ್ ಮಿನಿಸ್ಟರ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಸಹಕಾರಿ ಸಚಿವ ಅಂತ ಹೇಳ್ತೀವಿ ಸರ್. ಯಾರು? ಸಹಕಾರಿ ಸಚಿವ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಮನ್ಸುಖ್ ಮಾಂಡವಿಯ ಅವರು ಏನಿದ್ದಾರಲ್ವಾ, ಸೊ ಇವರನ್ನು ನಾವು ನಮ್ಮ ಭಾರತದ ಕ್ರೀಡಾ ಸಚಿವರು ಅಂತ ಹೇಳ್ತೀವಿ ಸರ್ನ. ಸೊ ಇವರೇ ಇದನ್ನು ಯಾವುದನ್ನ ರಾಷ್ಟ್ರೀಯ ಡೋಪಿಂಗ್ ವಿರೋಧಿ ತಿದ್ದುಪಡಿ ಮಸೂದೆಯನ್ನು ಮಂಡಿಸಿದ್ದಾರೆ. ಯಾವಾಗ? ಲೋಕಸಭೆಯಲ್ಲಿ. ಯಾವಾಗ? 2025ರಲ್ಲಿ ಸರ್ನ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಾಗಿತ್ತು ಇಲ್ಲಿವರೆಗೆ RRB ಡಿ ಗ್ರೂಪ್ 4th ಡಿಸೆಂಬರ್ 3rd ಶಿಫ್ಟಿನ RRB ಡಿ ಗ್ರೂಪ್ ಎಕ್ಸಾಮ್ ಅನಾಲಿಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್